ನಿಮ್ ಮಗು ಅಲ್ದೆ ಹೋದ್ರು ಆ ಮಗು ನೋಡ್ಕೊಳ್ಳೋದು ನಿಮ್ ಕರ್ತವ್ಯ ಅನ್ನೋದು ಅದು ಆ ಮಗುವಿನ ಅದೃಷ್ಟ. ನನ್ನ ಮಗು ಅಲ್ಲ ಅನ್ನೋ ಯೋಚನೆನೇ ನಾನು ಬಿಟ್ಬಿಟ್ಟಿದ್ದೀನಿ ಡಾಕ್ಟರ್. ಅವಳನ್ನ ನನ್ನ ಮಗು ಅಂತಾನೆ ಅನ್ಕೊಂಡಿದ್ದೀನಿ. ಅವಳಿಗೆ ಅಂತ ಇರೋದು ನಾವೇ ಅಲ್ವಾ? ಎಸ್, ಅದ್ ನಿಜ. ಓಕೆ ಸರ್, ನೀವು ಮಗು ಹತ್ರ ಮಾತಾಡಿ. ಥ್ಯಾಂಕ್ ಯು ಡಾಕ್ಟರ್. ನಾನು ಬರ್ತೀನಿ. ಕಂದ, ನೋಡು. ಅಮ್ಮ, ಇಲ್ಲೇ ನಿಲ್ಸಿ. ಇಲ್ಲಿ ತಗೊಳ್ಳಿ. ನಿಲ್ಸು ಇಲ್ಲೇ. ಅಮ್ಮ ದುಡ್ಡು. ಪರವಾಗಿಲ್ಲ, ಇರು. ದುಡ್ಡು ಕೊಡ್ದೆ ಇರು ಅಂತೀಯಲ್ಲಮ್ಮ. ಬರ್ತೀನಿ, ಇರು. ಸರ್, ಅರ್ಜೆಂಟಾಗಿ ಇಂಜೆಕ್ಷನ್ ತಗೊಂಡ್ ಬನ್ನಿ. ತಗೊಂಡ್ ಬರ್ತೀನಿ ಡಾಕ್ಟರ್. ಆಫೀಸರ್, ನಾನು ಹೋಗಿ ತಗೊಂಡ್ ಬರ್ತೀನಿ. ನೀವು ಮಗು ಜೊತೆ ಇದ್ದು ಮಾತಾಡ್ತಾ ಇರಿ. ನಿಮ್ ಹೆಸರು? ಮೇಘನಾ. ನೋಡಿ ಮೇಘನಾ, ನಿಮ್ಮಮ್ಮ ತುಂಬಾ ಟೆನ್ಷನ್ ತಗೊಂಡಿರೋದ್ರಿಂದ ಹೈ BP ಬಂದಿದೆ. ನಥಿಂಗ್ ಟು ವರಿ. ಅವ್ರಿಗೆ ಸ್ವಲ್ಪ ಸುಸ್ತಾಗಿರೋದ್ರಿಂದ ಸಲೀನ್ ಕೊಡ್ಬೇಕು. 1 ಅವರ್ಗೆ ನಾರ್ಮಲ್ ಆಗ್ತಾರೆ. ಓಕೆ, ಥ್ಯಾಂಕ್ ಯು ಡಾಕ್ಟರ್. ಹೋಗಿ ಇದನ್ನೆಲ್ಲ ತಗೊಂಡ್ ಬಂದ್ಬಿಡಿ. ಸರಿ ಡಾಕ್ಟರ್. ಹೇಗೋ ಸಿಕ್ಕುದ್ಲಲ್ಲ ಅಂದ್ಕೊಂಡ್ರೆ ಉತ್ತರ ಕೊಡೋಕ್ ಮುಂಚೆನೆ ತಲೆ ತಿರ್ಗಿ ಬಿದ್ದೋಗ್ಬಿಟ್ಲು. ಇವಳನ್ನ ಇಟ್ಕೊಂಡು ಅವತ್ ನಾನು ಕೊಟ್ಟಿದ್ ಮಗು ಏನಾಯ್ತು, ಹೇಗಿದೆ ಅಂತ ತಿಳ್ಕೋಬೇಕು. ಇಲ್ಲೋಡಮ್ಮ,
ನೀನ್ ಇಲ್ಲೇನ್ ಮಾಡ್ತಿದ್ಯಾ? ನೀವ್ ಯಾರೋ ನಂಗೆ ಗೊತ್ತಿಲ್ಲ. ನನ್ ಬಗ್ಗೆ ಯಾಕೆ ಕೇಳ್ತಿದ್ದೀರಾ? ಯಾರೋ ಅನ್ಕೊಂಡ್ ನನ್ ಜೊತೆ ಮಾತಾಡ್ತಿದ್ದೀರಾ? ಆ ಶಕುಂತಲನ ನೀನೇ ತಾನೇ ಕರ್ಕೊಂಡ್ ಬಂದಿದ್ದು. ತಲೆ ತಿರುಗ್ ಬಿದ್ರೆ ಅವ್ರನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡ್ ಬರ್ದೆ ಇನ್ನೆಲ್ಲಿ ಕರ್ಕೊಂಡ್ ಹೋಗ್ಬೇಕು? ಹೋಗಿ ನಿಮಗೆ ಯಾರು ಬೇಕೋ ಅವ್ರನ್ನ ಹುಡುಕಿ. ಮಾತ್ಗೂ ಉತ್ತರ ಕೊಡ್ತಾ ಇದೀಯಾ? ಯಾರೇ ನೀನು? ಮೈಂಡ್ ಯುವರ್ ಲ್ಯಾಂಗ್ವೇಜ್. ನಾನ್ ಯಾರಾದ್ರೆ ನಿಮಗೇನು? ಏನೇ ನನಗ್ ಬರಲ್ಲ ಅಂತ ಇಂಗ್ಲಿಷಲ್ಲಿ ಬೈತಾ ಇದೀಯಾ? ಕಲಾವತಿ ಯಾಕೆ ಇವ್ರ ಜೊತೆ ಮಾತಾಡ್ತಿದ್ದಾಳಲ್ಲ? ಇವರಿಬ್ರಿಗೂ ಇದಕ್ಕೂ ಮುಂಚೆಯಿಂದನೂ ಪರಿಚಯನ? ಅದು ಸಾಧ್ಯನೇ ಇಲ್ವಲ್ಲ. ಮರ್ಯಾದೆಯಾಗಿ ಕೇಳಿದಕ್ಕೆ ಉತ್ತರ ಕೊಡು. ಶಕುಂತಲಾಗೂ ನಿನ್ಗೂ ಏನ್ ಸಂಬಂಧ? ನೀವ್ ಯಾರು ಇದನ್ನೆಲ್ಲ ಕೇಳೋಕೆ? ಅದು ಅಲ್ಲದೆ ನಿಮಗೆ ಯಾಕೆ ಹೇಳ್ಬೇಕು ನಾನು? ಮೊದ್ಲು ನಾನ್ ಕೇಳಿದಕ್ಕೆ ಉತ್ತರ ಕೊಡು, ಆಮೇಲೆ ನಾನ್ ಯಾರು ಅಂತ ಹೇಳ್ತೀನಿ. ನನ್ನ ಬಗ್ಗೆ ನಿಮಗೆ ಯಾಕೆ? ಅಯ್ಯೋ ದೇವ್ರೆ, ಇವಳು ಯಾಕೆ ಇಲ್ಲಿದ್ದಾಳೆ? ಮಫ್ತಿಲಿ ನನ್ನನ್ನೇನಾದ್ರೂ ಫಾಲೋ ಮಾಡ್ತಿದ್ದಾಳ? ಇವಳು ಕೈಗೆ ಏನಾದ್ರೂ ಸಿಕ್ಕಾಕೊಂಡ್ಬಿಟ್ರೆ ನನ್ನನ್ನ ಬೆಂಡೆತ್ ಬಿಡ್ತಾಳೆ. ಮೊದ್ಲು ಇಲ್ಲಿಂದ ಹೊರಟ್ಬಿಡ್ಬೇಕು. ಇಲ್ಲ ನೋಡಪ್ಪ, ನಡಿಯಪ್ಪ, ಬೇಗ ಹೋಗು, ಬೇಗ ನಡಿ. ಮೊದ್ಲು ದುಡ್ಡು ಕೊಡು. ದುಡ್ಡು ಕೊಡ್ತೀಯೋ ಇಲ್ವೋ? ಮೊದ್ಲು ಇಲ್ಲಿಂದ ಹೊರಡಪ್ಪ. ಬಂದಿದ್ದಕ್ಕೆ ಇನ್ನೂ ಕೊಟ್ಟಿಲ್ಲ. ಬಂದಿದ್ದಕ್ಕೆ, ಹೋಗೋದಕ್ಕೆ, ಮತ್ತೆ ಬರೋದಕ್ಕೆ ಎಲ್ಲ ಕೊಡ್ತೀನಿ. ಇಲ್ಲ ನೋಡು, ಬೇಗ ನಡಿ, ಬೇಗ ಹೊರಡು. ಏಯ್, ನಿಲ್ಲು ನಿಲ್ಲು. ಮೀನಾಕ್ಷಮ್ಮನ್ ಜೊತೆ ಕಲಾವತಿಗೇನ್ ಕೆಲ್ಸ? ಅಷ್ಟಕ್ಕೂ ಇವರಿಬ್ರಿಗೂ ಹೇಗ್ ಪರಿಚಯ? ನೀವೇನೋ ಯೋಚನೆ ಮಾಡೋ ಅಗತ್ಯ ಇಲ್ಲ. ಇವರು ಇನ್ನೇನ್ 1 hour ಅಲ್ಲಿ ಹುಷಾರಾಗ್ತಾರೆ. ಆದ್ರೆ ಇವ್ರು ಸ್ವಲ್ಪ ವೀಕ್ ಆಗಿರೋದ್ರಿಂದ ಒಂದಿನ ಅಬ್ಸರ್ವೇಷನ್ ಅಲ್ಲಿ ಇಟ್ಟು ಅದಾದ್ಮೇಲೆ ಡಿಸ್ಚಾರ್ಜ್ ಮಾಡ್ತೀವಿ. ಓಕೆನಾ ಮೇಘನಾ? ಸರಿ ಡಾಕ್ಟರ್, ಅಮ್ಮಂಗೆ ಯಾವುದೇ ತರ ಪ್ರಾಬ್ಲಮ್ ಇರದೇ ಇರೋ ಹಾಗೆ ನೋಡ್ಕೊಳ್ಳಿ. ಆಯ್ತು. ಹಲೋ. ಏನ್ ಕಲಾ, ನಿನ್ಗೋಸ್ಕರ ಮನೆಯೆಲ್ಲ ಹುಡುಕಿದ್ರು ಎಲ್ಲೂ ಕಾಣಿಸ್ತಿಲ್ಲ. ಎಲ್ಲಿಗೆ ಹೋಗಿದ್ಯಾ? ಚಿಕ್ಕ ಕೆಲಸ ಇತ್ತು, ಸೂಪರ್ ಮಾರ್ಕೆಟಿಗೆ ಬಂದಿದ್ದೆ. ಇನ್ನೊಂದು ಗಂಟೆಯಲ್ಲಿ ಬಂದ್ಬಿಡ್ತೀನಿ. ಸರಿ ಸರಿ, ಬೇಗ ಬಂದ್ಬಿಡು. ಕಾಣಿಸ್ದೇ ಇದ್ದಿದ್ದಕ್ಕೆ ಎಲ್ಲಿಗೆ ಹೋಗಿದ್ಯಾ ಅಂತ ಫೋನ್ ಮಾಡ್ದೆ ಅಷ್ಟೇ. ಸರಿ, ಬೇಗ ಬರ್ತೀನಿ. ನನ್ ಚಿಕ್ಕಮ್ಮ ಡಾಕ್ಟರ್, ಅಮ್ಮಂಗೆ ಏನಾಗಿದೆ ಅಂತ ಟೆನ್ಷನ್ ಆಗ್ತಾ ಇದ್ರು, ಅದಕ್ಕೆ ಆತರ ಹೇಳ್ದೆ ಅಷ್ಟೇ. ಓ ಓಕೆ. ನಾನು ಹೋಗ್ಬೇಕು. ಅಮ್ಮಂಗೇನು ಪ್ರಾಬ್ಲಮ್ ಇಲ್ಲ ಅಲ್ವಾ? ನೋ ಪ್ರಾಬ್ಲಮ್. ಇಲ್ಲಿ ಹುಷಾರಾಗಿ ನೋಡ್ಕೋತಾರೆ. ಓಕೆ ಡಾಕ್ಟರ್, ಥ್ಯಾಂಕ್ ಯು. ಕಲ್ಯಾಣಿ, ಮಗು ಹೇಗಿದೆ? ಚೆನ್ನಾಗಿದ್ದಾನಮ್ಮ. ಡಾಕ್ಟರ್ ಕೂಡ ಚಿಂತೆ ಮಾಡಬೇಡಿ ಅಂತ ಹೇಳಿದ್ರು. ಹೋಗ್ಲಿ ಬಿಡಮ್ಮ, ಪಾಪ ಇನ್ನು ಚಿಕ್ಕ ಹುಡುಗಿ. ಹಾಸ್ಪಿಟ್ಲಲ್ಲಿ ಇದ್ದು ತುಂಬಾನೇ ಕಷ್ಟಪಡ್ತಿರ್ಬಹುದು ಅನ್ಸುತ್ತೆ. ಆದಷ್ಟು ಬೇಗ ಹುಷಾರಾಗಿ ಮನೆಗೆ ಬಂದ್ಬಿಟ್ರೆ ಎಲ್ಲ ಸರಿ ಹೋಗುತ್ತೆ. ಬರ್ತಾಳಮ್ಮ. ಆದ್ರೆ ಇನ್ನೊಂದು ಆಪರೇಷನ್ ನಡೀಬೇಕು. ಅದು ಕೂಡ ಆಗೋಯ್ತು ಅಂದ್ರೆ
ಅವಳು ಪೂರ್ತಿಯಾಗಿ ಚೇತರಿಸ್ಕೊಳ್ಳೋದಕ್ಕೆ ಇನ್ನೊಂದು 3 ತಿಂಗಳಾದ್ರೂ ಆಗತ್ತೆ. ಹೋಗ್ಲಿ ಬಿಡು ಶೌರ್ಯ, ನಿಮ್ ಮಗು ಅಲ್ದೆ ಹೋದ್ರೂ ಆ ಮಗುಗೆ ನೀವು ಎಷ್ಟು ಸಹಾಯ ಮಾಡ್ತಿದ್ದೀರಾ, ಆ ಪುಣ್ಯ ನಿಮ್ಮನ್ನ ಕಾಪಾಡುತ್ತೆ. ಅದು ನನ್ನ ಜವಾಬ್ದಾರಿ. ನನ್ನ ಕಣ್ಣು ಮುಂದೆನೆ ಅವಳ ಅಪ್ಪ ಅಮ್ಮ ಸತ್ತೋದ್ರು. ಹಾಗಿರ್ಬೇಕಾದ್ರೆ ಆ ಚಿಕ್ಕ ಮಗುನ ನಾನು ಹೇಗೆ ಬಿಟ್ಬಿಡೋಕ್ಕಾಗತ್ತಮ್ಮ? ಎಷ್ಟೇ ಖರ್ಚಾದ್ರೂ ಸರಿ, ಮಗುನ ಕ್ಷೇಮವಾಗಿ ನಾನು ಮನೆಗೆ ಕರ್ಕೊಂಡು ಬರ್ತೀನಿ. ಆ ದೇವ್ರು ನಿನಗೆ ತುಂಬಾನೇ ಒಳ್ಳೇದ್ ಮಾಡ್ತಾನಪ್ಪ. ಅಮ್ಮ, ಕಲಾವತಿ ಮನೆಗೆ ಬಂದ್ಲಾ? ಇಲ್ಲಮ್ಮ, ಬೆಳಗ್ಗೆಯಿಂದ ಅವಳು ಕಾಣಿಸ್ತಾನೆ ಇಲ್ಲ. ಎಲ್ಲೋ ಹೊರಗಡೆ ಹೋಗಿರ್ಬೇಕು ಅನ್ಸುತ್ತೆ. ಇನ್ನೇನ್ ಬಂದ್ಬಿಡ್ತಾಳೆ. ಹೌದಾ? ಯಾಕಮ್ಮ, ಅವಳ ಬಗ್ಗೆ ಯಾಕೆ ಕೇಳ್ತಾ ಇದೀಯಾ? ಅಯ್ಯೋ ಏನಿಲ್ಲಮ್ಮ, ಯಾವಾಗ್ಲೂ ಇಲ್ಲೇ ಓಡಾಡ್ಕೊಂಡಿರ್ತಿದ್ಲು. ಈಗ ಕಾಣಿಸ್ಲಿಲ್ವಲ್ಲ, ಸೊ ಕೇಳ್ದೆ ಅಷ್ಟೇ. ಆ ವಿಷಯ ಬಿಡು. ಬೆಳಗ್ಗೆ ಹೊರಗಡೆ ಹೋದವರು, ಈಗ ಫ್ರೆಶ್ ಆಗಿ ಊಟ ಮಾಡಿ. ಸರಿನಮ್ಮ. ಈ ಕಲಾವತಿ ಮೀನಾಕ್ಷಮ್ಮನ್ ಮೀಟ್ ಆದ್ಲು. ಅವ್ರ ಹತ್ರ ಮಾತಾಡೋ ಅವಶ್ಯಕತೆ ಏನಿದೆ? ಯಾಕೆ ಭೇಟಿ ಆದ್ಲು? ಇವಳೇನಾದ್ರೂ ಸಂಪದನ್ ಕಡೆಯವಳಿರ್ಬೋದಾ? ನಿಲ್ಲು. ಎಲ್ಲಿಗೆ ಹೋಗಿ ಬರ್ತಿದ್ಯಾ? ದೇವಸ್ಥಾನಕ್ಕೆ. ನೀನ್ ಹೇಳ್ತಿರೋದು ಸುಳ್ಳು ಅಂತ ನಿನ್ ಮಾತೆ ಹೇಳ್ತಾ ಇದೆ. ಹಲೋ, ಏನೋ ಫೇಸ್ ರೀಡಿಂಗ್ ಬರೋ ಹಾಗೆ ನಾನ್ ಹೇಳ್ತಿರೋದು ಸುಳ್ಳು ಅನ್ನೋ ತರ ಹೇಳ್ತಿದ್ಯಾ? ನಾನ್ ದೇವಸ್ಥಾನಕ್ಕೆ ಹೋಗಿದ್ದು. ನೋಡು, ನೀನು ದೇವಸ್ಥಾನಕ್ಕೆ ಹೋಗಿಲ್ಲ. ಇದು ಹೋಗೋ ಸಮಯನೂ ಅಲ್ಲ. ಡಿಪಾರ್ಟ್ಮೆಂಟ್ ಅಲ್ಲಿ ಸ್ವಲ್ಪ ಸಮಯ ಇದ್ರೂ ಕೂಡ ಎದುರಿಗಿರೋ ವ್ಯಕ್ತಿ ನಿಜ ಹೇಳ್ತಿದ್ದಾನ ಸುಳ್ಳು ಹೇಳ್ತಿದ್ದಾನ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋ ಬುದ್ಧಿವಂತಿಕೆ ಕಲಿಸಿದ್ದಾರೆ. ಅಷ್ಟಕ್ಕೂ ನನಗೆ ಕ್ವೆಶ್ಚನ್ ಮಾಡೋದಕ್ಕೆ ನೀನ್ ಯಾರು? ಕೆಲ್ಸ ಆಯ್ತು, ಹೊರಗೆ ಹೋಗಿದ್ದೆ, ಹಾಗೆ ದೇವಸ್ಥಾನಕ್ಕೂ ಹೋಗ್ಬಿಟ್ಟು ಬಂದೆ. ನನ್ಗಿನ್ನೂ ಡೌಟ್ಸ್ ಇದೆ ಕಲಾವತಿ. ಅದಕ್ಕೆ ನಿನ್ ಜೊತೆ ಜಾಸ್ತಿ ಆರ್ಗ್ಯೂ ಮಾಡ್ತಾ ಇಲ್ಲ. ಇಲ್ಲ ಅಂದಿದ್ರೆ ನಾನ್ ಮಾತಾಡೋ ರೀತಿ ಕೂಡ ಬೇರೆ ತರಾನೇ ಇರ್ತಿತ್ತು. ನೋಡು, ನೀನು ಕಲಾವತಿ ಆಫೀಸರ್ಗೆ ಚಿಕ್ಕ ವಯಸ್ಸಿನ ಸ್ನೇಹಿತೆ. ಈ ಮನೆಯವರಿಗೆ ತುಂಬಾ ಗೊತ್ತಿರೋಳು ಅಂತ ನಾನು ಅನ್ಕೊಂಡಿದ್ದೀನಿ. ಇಲ್ಲ, ನೀನ್ ಹೇಳ್ತಿರೋದು ಸುಳ್ಳು ಅಂತ ಏನಾದ್ರೂ ಗೊತ್ತಾದ್ರೆ ಮಾತ್ರ ನಿನ್ ಭವಿಷ್ಯ ಹೇಗಿರುತ್ತೆ ಅಂತ ನೀನು ಊಹೆ ಮಾಡಿರಲ್ಲ. ಇಲ್ಲ, ನೀನ್ ಹೇಳ್ತಿರೋದು ಸುಳ್ಳು ಅಂತ ಏನಾದ್ರೂ ಗೊತ್ತಾದ್ರೆ ಮಾತ್ರ ನಿನ್ ಭವಿಷ್ಯ ಹೇಗಿರುತ್ತೆ ಅಂತ ನೀನು ಊಹೆ ಮಾಡಿರಲ್ಲ. ಗಂಡ ಹೆಂಡತಿ ರೂಮ್ಗೆ ಯಾರಾದ್ರೂ ಹೊರಗಿನವ್ರು ಬರಬೇಕು ಅಂದ್ರೆ ಪರ್ಮಿಷನ್ ತಗೊಂಡ್ ಬರ್ಬೇಕು. ಈಗ ನಿನ್ನಿಂದ ಅವಳು ಬೆರಳಿಗೆ ಸೂಜಿ ಚುಚ್ಕೊಂಡು ರಕ್ತ ಬರ್ತಾ ಇದೆ. ಇನ್ಯಾವತ್ತೂ ಹೀಗೆ ಮಾಡಬೇಡ. ನಾನು ಈ ಮನೆಗೆ ಬಂದಿದ್ದೆ ಶೌರ್ಯನ ಮುಗಿಸ್ಬೇಕು ಅಂತ ಅಷ್ಟೇ ಹೊರತು ಇವರೆಲ್ಲರ ಹತ್ರ ಬಯಸ್ಕೋಬೇಕು ಅಂತಲ್ಲ. ಆದ್ರೆ ಅವಕಾಶ ಸಿಗ್ತಿಲ್ಲ. ಆ ಅವಕಾಶಕ್ಕೋಸ್ಕರ ವೇಟ್ ಮಾಡ್ತಾ ಇದ್ರೆ ಕಲ್ಯಾಣಿ ಮಾತಾಡಿದ ಮಾತುಗಳ ಪ್ರಕಾರ ಅವಳಿಗೆ ಅನುಮಾನ ಬಂದಿರೋ ಹಾಗಿದೆ. ಬರ್ಲಿ ಬಿಡು, ಬಂದ್ರೆ ನನ್ನೇನ್ ಮಾಡ್ತಾಳೆ? ಅವಳು ಕೋಪಿಷ್ಟೆ ಆದ್ರೆ ನಾನು ಮಹಾ ಕೋಪಿಷ್ಟೆ. ಬಂದಿರೋ ಕೆಲಸ ಮಾಡದೆ ಬಿಡ್ತೀನ? ಶೌರ್ಯನ್ ಅಂತ್ಯ ನೋಡ್ದೆ ಅಂತೂ ಸುಮ್ಮನೆ ಇರಲ್ಲ. ಕಲಾವತಿ, ಏನಿದೆಲ್ಲ? ಮೈ ಉರಿತಿದೆ. ಅಯ್ಯೋ, ಜ್ವರ ಬಂದಿದೆಯೇನೋ? ಜ್ವರ ಬಂದಿಲ್ಲ, ಕೋಪ ನೆತ್ತಿಗೇರಿದೆ. ಅಷ್ಟೆಲ್ಲ ಯಾಕೆ ಉರಿತಿದೆ?
ಶೌರ್ಯ ಕಲ್ಯಾಣಿನ ಬೇರೆ ಮಾಡ್ಬೇಕು ಅಂತ ನಾನು ಬಂದಿರೋದು. ಆದ್ರೆ ಅದು ನಡೆಯೋ ತರ ಇಲ್ಲ. ಅವ್ರು ಯಾರನ್ನೂ ಲೆಕ್ಕಿಸ್ದೆ, ಯಾರ ಬಗ್ಗೆನೂ ಯೋಚನೆ ಮಾಡದೆ ಹ್ಯಾಪಿ ಆಗಿ ಹೊರಗಡೆ ತಿರುಗ್ತಿದ್ದಾರೆ. ಅದು ಮಾಮೂಲಿನೇ. ಪಕ್ಕದಲ್ಲಿ ಶೌರ್ಯ ಇದ್ನಾ, ಅವ್ರ ಅತ್ತೆ ಮಾತನ್ನೇ ಕೇಳಲ್ಲ, ಇನ್ ನಮ್ಮ ಮಾತು ಕೇಳ್ತಾಳ? ಆದ್ರೂ ಗಂಡ ಹೆಂಡತಿ ಮಧ್ಯೆ ಹೋದ್ರೆ ನಾವೇ ನೋವು ಪಡ್ಬೇಕು. ಏಟ್ ಕೊಡ್ಬೇಕು ಅನ್ಕೊಂಡಾಗ ಅವ್ರು ಹೇಗಿದ್ರೆ ನಿನಗ್ಯಾಕೆ? ಮೊದ್ಲು ದಮಯಂತಿ ಅತ್ಗೆ ಗೌರವನ ಹೇಗ್ ಜಾಸ್ತಿ ಮಾಡ್ಬೇಕೋ, ಅತ್ಗೆನ ಹೇಗ್ ಗೆಲ್ಲಿಸ್ಬೇಕೋ ಯೋಚನೆ ಮಾಡೋ. ಅದನ್ನೇ ಯೋಚನೆ ಮಾಡ್ತಿದ್ದೀನಿ ಚಿಕ್ಕಮ್ಮ. ಆದ್ರೆ ಅವರಿಬ್ರು ಖುಷಿಯಾಗಿದ್ದಾರೆ. ಅವ್ರು ಹಾಗೆ ಒಟ್ಟಿಗೆ ಹ್ಯಾಪಿ ಆಗಿದ್ರೆ ನಾವೇನು ಮಾಡಕ್ಕಾಗಲ್ಲ. ಅವ್ರ ಮಧ್ಯ ಜಗಳ ಮಾಡ್ಬೇಕು, ಅವರಿಬ್ರು ಮಧ್ಯ ದೂರ ಜಾಸ್ತಿ ಆಗ್ಬೇಕು. ಆಗ್ಲೇ ನಾವು ಅನ್ಕೊಂಡಿದ್ ನಡೆಯತ್ತೆ. ಅಂದ್ರೆ ಅವರಿಬ್ಬರಿಗೂ ನೋವು ಕೊಡ್ಬೇಕು ಅಂತೀಯ, ಅಷ್ಟೇ ಅಲ್ವಾ? ಹೇಗ್ ತೊಂದರೆ ಕೊಡೋದು? ಯಾರಿಗ್ ತೊಂದರೆ ಕೊಡ್ಬೇಕು ಅಂತ ಪ್ಲಾನ್ ಮಾಡ್ತಿದ್ಯೆ? ಏನ್ ಕಲಾವತಿ, ಯಾರ ಬಗ್ಗೆ ಹೇಳ್ತಾ ಇದ್ದಾಳೆ? ಅಯ್ಯೋ, ಏನೋ ಕ್ಯಾಶುಯಲ್ ಆಗಿ ಮಾತಾಡ್ತಿದ್ವಿ ಚಿಕ್ಕಪ್ಪ. ನೋಡಮ್ಮ, ಇವಳ ಜೊತೆ ಸೇರಿ ನೀನು ಕೂಡ ಸುಳ್ಳನ್ನ ಹೇಳಬೇಡ. ನೀನ್ ಈ ಮನೆಯಲ್ಲಿ ಯಾರ ಜೊತೆ ಬೇಕಾದ್ರೂ ಸೇರು, ಅಲ್ಪ ಸ್ವಲ್ಪ ಒಳ್ಳೇದನ್ನಾದ್ರೂ ಕಲ್ತ್ಕೋತೀಯ. ಆದ್ರೆ ಇವಳ ಜೊತೆ ನಮ್ಮ ಅಕ್ಕನ ಜೊತೆ ಸೇರಿ ತಿರುಗಿದ್ರೆ ಗಾಳಿಲಿ ಎಗರಾಡೋ ಗಾಳಿಪಟಕ್ಕೆ ಸೂತ್ರ ಹರಿದಾಗ ಆಗತ್ತೆ. ಅದೇನ್ರಿ ಅಂತ ಮಾತಂತೀರಾ? ನಾನು ಅಷ್ಟೊಂದು ಕೆಟ್ಟೋಳ್ ತರ ಕಾಣಿಸ್ತಿದ್ದೀನಾ? ಅಷ್ಟೊಂದ ಅಂತಂದ್ರೆ ಅಷ್ಟೋ ಇಷ್ಟೋ ಅಂತ ಒಪ್ಕೊಂಡಂಗೆ ತಾನೆ. ಮಗು ಬಗ್ಗೆ ಅಮ್ಮನು ಗೊತ್ತಾಗಲ್ವನ್ನೋ ಹಾಗೆ ನಿನ್ನ ಗಂಡ, ನಿನ್ನ ಬಗ್ಗೆ ನನಗೆ ಗೊತ್ತಿಲ್ವಾ? ಇದೇನಿದು? ಯಾರು ಹೊಡೆದಾಕಿದ್ದು? ನಾನು ಹೊಡೆದಿಲ್ಲ ಚಿಕ್ಕಪ್ಪ, ಚಿಕ್ಕಮ್ಮನೇ ಹೊಡೆದಿದ್ದು. ನೀನ್ ಸ್ವಲ್ಪನೂ ಬದಲಾಗಿಲ್ಲ ಕಲ. ಚಿಕ್ಕದ್ರಲ್ಲಿ ಹೇಗಿದ್ಯೋ ಈಗ್ಲೂ ಹಾಗೇ ಇದ್ಯಾ. ಮನೆ ವಸ್ತುಗಳನ್ನ ಒಡೆದು ಹಾಕಿ ಅದನ್ನ ಶೌರ್ಯನ ಮೇಲೆ ಎತ್ತ ಹಾಕ್ತಿದ್ದೆ. ನಿನ್ಗೆ ಯಾವಾಗ್ಲೂ ಅದೇ ಅಭ್ಯಾಸ ಅಲ್ವಾ? ಇವಳ ಜೊತೆ ಹುಷಾರಾಗಿರು. ಮೊದಲು ಬಾಲಾಜಿನ ಕರೆಸಿ ಇದನ್ನ ಕ್ಲೀನ್ ಮಾಡಿಸು. ಮಾಡಿಸ್ತೀನಿ ಬಿಡಿ. ಪಾಪ, ನೀನ್ ಕಲಾ ಅಲ್ಲ ಅಂತ ಗೊತ್ತಾದ್ರೆ ನನ್ ಗಂಡ ಏನಾಗ್ಬಿಡ್ತಾರೋ. ಸ್ವಲ್ಪದ್ರಲ್ಲೇ ತಪ್ಪಿಸ್ಕೊಂಡ್ವಿ. ಕೊನೆ ಮಾತನ್ನೇ ಕೇಳಿಸ್ಕೊಂಡ್ರು. ಪೂರ್ತಿಯಾಗಿ ಕೇಳಿಸ್ಕೊಂಡಿದ್ರೆ ನಾನು ಇಲ್ಲೇ ಹೂತ್ ಹಾಕ್ತಿದ್ರು. ನಾನು ನಿಮಗೆ ಸಹಾಯ ಮಾಡೋದಕ್ಕಲ್ಲ, ನನ್ನ ದ್ವೇಷ ತೀರ್ಸ್ಕೊಳ್ಳೋದಕ್ಕೆ ಬಂದಿದ್ದೀನಿ ಅಂತ ಗೊತ್ತಾದ್ರೆ ನೀನು ಆ ದಮಯಂತಿ ಇಬ್ರು ಏನಾಗ್ಬಿಡ್ತಿರೋ. ಏನ್ ಮ್ಯಾಗಿ, ನಾನಿಲ್ಲಿ ಅಜ್ಞಾತವಾಸದಲ್ಲಿದ್ದೀನಿ, ನೀನೇನೋ ಹ್ಯಾಪಿಯಾಗಿ ಆ ಮನೆಗೆ ಸೇರಿ ಕಲಾವತಿಗೆ ಮಾಡೋ ಅತಿಥಿ ಮರ್ಯಾದೆಗಳನ್ನೆಲ್ಲ ಮಾಡ್ತಿದ್ರೆ ನೀನ್ ಎಂಜಾಯ್ ಮಾಡ್ತಿದ್ಯಾ? ಇಲ್ಲ ಸಂಪದ, ನನಗೆ ಅವಕಾಶ ಬೇಕು. ಶೌರ್ಯನ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಕಾಯ್ತಾ ಇದ್ದೀನಿ. ಅವಕಾಶಗಳು ಕಾದ್ರೆ ಬರೋದಿಲ್ಲ, ಎದುರು ಹೋದ್ರೆ ಬರುತ್ತೆ. ಹೇಗ್ ಮಾಡ್ಬೇಕು, ಏನ್ ಮಾಡ್ಬೇಕು ಅನ್ನೋದನ್ನ ಯೋಚನೆ ಮಾಡು. ಅವಕಾಶನ ನೀನೇ ಕ್ರಿಯೇಟ್ ಮಾಡ್ಕೋ. ಈ ಕಲಾವತಿ ಯಾಕಿನ್ನು ಬಂದೇ ಇಲ್ಲ? ಇವತ್ತಾಗ್ಲಿಲ್ಲ ಅಂದ್ರೆ ನಾಳೆ, ನಾಳೆ ಆಗ್ಲಿಲ್ಲ ಅಂದ್ರೆ ನಾಡಿದ್ದು ಅಂತ ನೀನ್ ಅಲ್ಲೇ ತಿಂಗಳು ಕಳೆದ್ರೆ ಆಗೋದಿಲ್ಲ. ನೀನ್ ಅಲ್ಲಿಗೆ ಹೋಗಿರೋದು ಭ್ರಮರಾಂಬ ಮೊಮ್ಮಗಳು ಕಲಾವತಿಯಾಗಿ. ಮಿಸ್ ಆಗಿ ಭ್ರಮರಾಂಬನ ಅವಳು ಮೊಮ್ಮಗಳನ್ನ ನಾನ್ ಕಿಡ್ನಾಪ್ ಮಾಡಿದ್ದೀನಿ ಅನ್ನೋ ವಿಷಯ ಹೊರಗಡೆ ಗೊತ್ತಾಯ್ತು ಅನ್ಕೋ, ನೀನು ನಾನು ಇಬ್ರು ಸಿದ್ದು ಜೊತೆ ಜೈಲಲ್ಲಿ ಕೂತ್ಕೋಬೇಕಾಗತ್ತೆ.